ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ. ಇಂದಿನ ದಿನ ನಮ್ಮ ಕಾಲೇಜು ನಾಗಾರ್ಜುನ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೀಚೆಗಷ್ಟೇ ಇಹಲೋಕ ಸೇರಿದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪುಣ್ಯ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ಕಾಲೇಜಿನಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ನಮಸ್ಕಾರ. ಕನ್ನಡಾಂಬೆಗೆ ಅದ್ಭುತವಾಗಿ ಅಲಂಕಾರ ಮಾಡಿದ್ದೀರಾ ಮತ್ತು ಕನ್ನಡ ರಾಜ್ಯೋತ್ಸವ ಕಾಲೇಜಲ್ಲಿ ಅದ್ಭುತವಾಗಿ ನಡೀತಿದೆ. ಇದ್ರ ಬಗ್ಗೆ ನಿಮ್ಮ ಮಾತು? ಖುಷಿ ಆಗ್ತಿದೆ, ಯಾಕಂದರೆ ಇದು ಇಂಜಿನಿಯರಿಂಗ್ ಕಾಲೇಜ್ ಆಗಿರೋದ್ರಿಂದ ಕನ್ನಡ ಗೊತ್ತಿರೋರು ಗೊತ್ತಿಲ್ಲದವರು ಇಬ್ಬರು ಇರ್ತಾರೆ, ನಾನ್ ಕನ್ನಡಿಗರ್ಸು ಇರ್ತಾರೆ. ಸೊ ಕನ್ನಡ ಗೊತ್ತಿರೋರಿಗೆ, ಕರ್ನಾಟಕದಲ್ಲಿ ಇದ್ದವರಿಗೆ ಇದು ಯಾಕೆ ಮಾಡ್ತೀವಿ ಏನು ಇರ್ತಾ ಅಂತ ಗೊತ್ತಿರುತ್ತೆ. ಬಟ್ ಬೇರೆ ಕಡೆಯಿಂದ ಬಂದವರಿಗೆ ಇದು ಯಾಕೆ ಮಾಡ್ತೀವಿ ಏನು ಅಂತ ಗೊತ್ತಿರಲ್ಲ. ಆ್ಯಂಡ್ ಕನ್ನಡಾಂಬೆ ಅಂತ ಒಂದು ನಾಡಿಗೆ ದೇವರಿರೋದು ಕರ್ನಾಟಕದಲ್ಲಿ ಮಾತ್ರ. ಸೊ ಅದಕ್ಕೆ ನಾವು ಅದನ್ನು ಸಿಂಬಲೈಸ್ ಮಾಡಿ ಗೊತ್ತಿಲ್ಲದಿರೋರಿಗೂ ಗೊತ್ತಾಗಲಿ ನಮ್ಮ ಸಂಸ್ಕೃತಿ ಏನು, ನಾವು ಯಾಕೆ ಹಬ್ಬನ ಆಚರಿಸ್ತೀವಿ, ಹೆಂಗೆ ಆಚರಿಸ್ತೀವಿ ಅಂತ ತಿಳಿಸೋಕ್ಕೋಸ್ಕರ ಇದನ್ನು ನಾವು ಸೆಟ್ ಮಾಡಿದ್ದೀವಿ. ಅದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ನಮಗೆ ಒಂದು ನಾಡು ದೇವತೆ ಇದ್ದಾಳೆ. ಹಿಂಗೆ ಬೇರೆ ಬೇರೆ ಹಬ್ಬಗಳಿಗೆ ಅದರದ್ದೇ ದೇವ್ರು ಇರ್ತಾರೋ ಹಾಗೆ ನಮಗೂ ಕನ್ನಡಾಂಬೆ ಅಂತ ಒಂದು ದೇವ್ರು ಇದ್ದಾರೆ, ಅದಕ್ಕೆ ನಾವು ಹಿಂಗೆಲ್ಲ ಅಲಂಕಾರ ಮಾಡ್ತೀವಿ ಅಂತ ಗೊತ್ತಾಗಲಿ ಅಂತ ಇದನ್ನು ಸೆಟಪ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಕಾಲೇಜಲ್ಲಿ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಏನೋ ಒಂದು ಗ್ರ್ಯಾಂಡ್ ಇವೆಂಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದರಲ್ಲಿ ನಮ್ಮ ರಾಜ್ಯನ ರೆಪ್ರೆಸೆಂಟ್ ಮಾಡೋದ್ರಿಗೆ ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಈಗ ಕನ್ನಡ ರಾಜ್ಯೋತ್ಸವನೇ ಗ್ರ್ಯಾಂಡ್ ಇವೆಂಟ್ ಆಗಿ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ವಿ. ಆಮೇಲೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಗೆಸ್ಟಾಗಿ ಬರ್ತಿದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಎಕ್ಸೈಟ್ ಆಗಿದ್ದಾರೆ ಅವ್ರು ಬರೋದಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದಿಸ್ ಇವೆಂಟ್. ಕೂಗೇನು ಕೇಳಿ ಬರ್ತಾ ಇದೆ ಅಪ್ಪು ಸರ್ ಬಗ್ಗೆ. ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಈ ಕೂಗು ಕೇಳಿ ಬರ್ತಾ ಇರೋವಂಥದ್ದು. ಏನು ಅಣ್ಣವ್ರನ್ನ ನೋಡಿಕೊಂಡು ಬೆಳೆದಿರೋವಂಥದ್ದು, ಅವರ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದಿರೋವಂಥದ್ದು, ಅವರ ಚಿತ್ರಗಳಲ್ಲಿ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಸಂದೇಶಗಳೇನಿದೆ, ನಿಜವಾಗಲೂ ಕೂಡ ಯಾರು ಕೂಡ ಅಷ್ಟು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶ ಯಾರೂ ಕೊಟ್ಟಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಅದು ಒಂದು ದೊಡ್ಡ ಪಾಠ ಅಪ್ಪು ಸರ್ ಇವತ್ತು ನಮ್ಮೆಲ್ರಿಗೂ ಕಲಿಸೋಗಿರೋವಂಥದ್ದು. ತಾವೇನೇ ಮಾಡಿದ್ರು, ನಾವುಗಳು ಏನೇ ಮಾಡಿದ್ರು ಮನಸ್ಪೂರ್ವಕವಾಗಿ ಒಳ್ಳೇದಾಗಲಿ. ಯಾಕೆಂದರೆ ಭಗವಂತ ನಮಗೆ ಪ್ರತಿಯೊಬ್ಬರಿಗೂ ಒಂದಷ್ಟು ಶಕ್ತಿ ಕೊಟ್ಟಿರ್ತಾನೆ ಭಗವಂತ. ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಹೇಳೋದು, ಇಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕನ್ನಡದ ಎಲ್ಲ ಸ್ಟೂಡೆಂಟ್ಸ್ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೇಳುವಂಥದ್ದಿಷ್ಟೇ, ಕನ್ನಡ ರಾಜ್ಯೋತ್ಸವದ ಒಂದು ಪ್ರಯುಕ್ತ ನಮ್ಮ ನೆಲ, ಜಲ, ಭಾಷೆನ ಉಳಿಸ್ತಕ್ಕಂಥ ಒಂದು ಜವಾಬ್ದಾರಿ, ಒಂದು ಕೆಲಸ ಎಲ್ಲ ನಾನು ಸೇರಿದಂತೆ ಒಬ್ಬ ಯುವಕನಾಗಿ ನಮ್ಮೆಲ್ಲರ ಮೇಲೂ ಇದೆ. ಬ್ರದರ್, ನನಗೆ ಏನಂದರೆ ನನ್ನ ಜೀವನದಲ್ಲಿ ಬೇರೆ ವೃತ್ತಿನ ತಗೊಂಡು ಅಲ್ಲಿ ಏನಾದರೂ ತಕ್ಕ ಮಟ್ಟಕ್ಕೆ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇತ್ತು. ಅದಕ್ಕೋಸ್ಕರ ನಾನು ಚಿತ್ರರಂಗಕ್ಕೆ ಬಂದಿರೋವಂಥದ್ದಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಕೋವಿಡ್ ಟೈಮ್ನಲ್ಲೂ ಕೂಡ ಅಪ್ಪು ಸರ್ ಇನ್ಫ್ಯಾಕ್ಟ್ ಈ ಸಲ ಕೋವಿಡ್ ಟೈಮ್ನಲ್ಲಿ ಹೆಲ್ಪ್ ಮಾಡಿದರು ಜನಗಳಿಗೆ, ಟೆಕ್ನಿಷಿಯನ್ಸ್ಗೆ
ತುಂಬ ಸಮಸ್ಯೆ ಆಗಿತ್ತು. ಪ್ರತಿಯೊಬ್ಬರ ಜೀವನದಲ್ಲೂ ಕೋವಿಡ್ ಟೈಮಲ್ಲಿ ಎಂಥ ಶ್ರೀಮಂತನೇ ಇರಲಿ ಬಡವನೇ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಆಗಿದೆ. ಸೊ ಅಂಥ ಸಂದರ್ಭದಲ್ಲಿ ಅಪ್ಪು ಸರ್ ತುಂಬ ಮಾಡಿದ್ದಾರೆ. ಅದು ಇಸ್ ಜಸ್ಟ್ ಎ 0.1% ವಾಟ್ ಐ ಆಮ್ ಟೆಲಿಂಗ್. ಅವ್ರು ಇನ್ನೂ ಮಾಡಿರುವಂಥ ವಿಚಾರಗಳು ಅನೇಕ ವಿಚಾರಗಳಿದೆ, ಅದು ನಮ್ಮ ಗಮನದಲ್ಲೂ ಇಲ್ಲ ಇವತ್ತು. ಸುಮ್ಮನೆ ಒಂದೆರಡು ಸಾಂಗು ಡವ ಡವ ಅಂತ ಹೇಳ್ತೀನಿ. ಓಕೆ, ಅರ್ಮಾನ್ ಮಲಿಕ್ ಅವ್ರು ಹಾಡಿರೋದು, ಐ ಮೀನ್ ವಂಡರ್ಫುಲ್ ಸಿಂಗರ್. ಒಂದು 4 ಜನ ಜೊತೆಲಿ ಬಂದರೆ ಒಂದು ಸಿಗ್ನೇಚರ್ ಸ್ಟೆಪ್ ಹಾಕೋಣ ಅಷ್ಟೆ. ಇನ್ನೊಂದು ಡವ ಡವ ಅನ್ನೋ ಒಂದು ಸಾಂಗ್ ಏನು ಬಿಡುಗಡೆ ಆಗಿದೆ. ರೀಲ್ಸಲ್ಲಿ ತುಂಬ ಚೆನ್ನಾಗಿ ತುಂಬ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ರೀಲ್ಸ್ ಮಾಡಿದ್ದಾರೆ ಈಗಾಗಲೇ. ಸೊ ಮುಂದೆನೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೀಲ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಇರುವಂಥ ಒಂದು ಟ್ರೆಂಡಿಂಗ್ ಅದೇ ಇವಾಗ. ಸೊ ಹಾಗಾಗಿ ಥ್ಯಾಂಕ್ಸ್ ಒನ್ಸ್ ಅಗೇನ್ ರೀಲ್ಸ್ ಮಾಡಿದವ್ರು ಎಲ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ಸ್ ಸೋ ಮಚ್. ಇವತ್ತಿನ ದಿನ ನಿಜವಾಗ್ಲೂ ನನ್ನ ಜೀವನದಲ್ಲಿ ಅರ್ಥಪೂರ್ಣವಾಗಿತ್ತು. ಮತ್ತೊಮ್ಮೆ ಬರ್ತೀನಿ ನಿಮ್ಮ ಕಾಲೇಜ್ಗೆ. ಸೊ ಅಲ್ಲಿವರೆಗೂ ನಿಮ್ಮ ಒಂದು ಪ್ರೀತಿ, ಒಂದು ಪ್ರೋತ್ಸಾಹ ಇಡೀ ಕನ್ನಡ ಚಿತ್ರರಂಗದ ಮೇಲೆ ಇರಲಿ, ರೈಡರ್ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಧನ್ಯವಾದ ಧನ್ಯವಾದ ಧನ್ಯವಾದ. ವಂದನಾರ್ಪಣೆಗೆ ಬಂದು ನಿಂತಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅವರ ಬಿಡುವಿಲ್ಲದ ವೇಳೆಯಲ್ಲೂ ಬಂದು ನಮ್ಮನ್ನು ರಂಜಿಸಿದ ಶ್ರೀ ಕೆ ನಿಖಿಲ್ ಕುಮಾರ್ ಅವರಿಗೆ ಹಾಗೂ ನಮ್ಮ ಕಾಲೇಜಿನ ಡೈರೆಕ್ಟರ್ ಆದ ಗೋಪಾಲ್ ಕೃಷ್ಣ ಸರ್ಗೆ ಹಾಗೂ ಪ್ರಾಂಶುಪಾಲರಿಗೆ ಎಲ್ಲರಿಗೂ ಧನ್ಯವಾದಗಳು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಮಾತಾಡಿ, ಕನ್ನಡವನ್ನೇ ಬಳಸಿ. ಧನ್ಯವಾದಗಳು.